ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತು ಟೇಸ್ಟಿಯಾಗಿರೋ ಅಂಥ ಒಂದು ಮೊಟ್ಟೆ ಬಳಸ್ಕೊಂಡು ಒಂದು ರೆಸಿಪಿ ತೋರಿಸ್ತೀನಿ ಡಿಫ್ರೆಂಟ್ ಸ್ಟೈಲಲ್ಲಿ. ಅದು ಆಂಧ್ರ ಸ್ಟೈಲಲ್ಲಿ ನಮ್ಮ ವಿಲೇಜಲ್ಲಿ ಈ ಥರ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ ನಿಮಗೆ. ತುಂಬಾ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಮೊಟ್ಟೆ ಖಾರ ಅಂತೇಳಿ, ಸೊ ಎಗ್ ಗಾರ್ಲಿಕ್ ಫ್ರೈ ಅಂತೇಳಿ. ಸೊ ಇದನ್ನು ಮಾಡೋದು ಹೇಗೆ, ಅದಕ್ಕೆ ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳ್ತೀನಿ. ಫಸ್ಟ್ ಇದಕ್ಕೆ ಮೊಟ್ಟೆ ತೊಗೊಂಡಿದ್ದೀನಿ 6. ನೀವು ಎಷ್ಟು ಬೇಕಾದರೂ ತೊಗೋಬೋದು. ಮೇನ್ ಇಂಗ್ರೀಡಿಯೆಂಟೇ ಮೊಟ್ಟೆ. ಬೇರೆ ಯಾವುದೇ ಥರದ ತರಕಾರಿ ಬೇಕಿಲ್ಲ. ಸೊ ಮೊಟ್ಟೆ ಇದ್ದರೆ ಸಾಕು, ಬೇಗನೆ ಆಗುತ್ತೆ ರೆಸಿಪಿ. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ, ಸುಲಿದಿಟ್ಟಿರೋ ಅಂಥ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕು, ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಹಾಗೆ ಒಂದು 4 ಈರುಳ್ಳಿ. ಇದು ಒಗ್ಗರಣೆಗೆ. ಇವಾಗ ಮೊದಲಿಗೆ ನಾವು ಮೊಟ್ಟೆ ಬೇಯಿಸ್ಕೋಬೇಕು. ಅದಕ್ಕೆ ಒಂದು ತಪ್ಪಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಮೊಟ್ಟೆ ಎಲ್ಲ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಇವಾಗ ಬಟ್ಟೆ ಬೇಯಕ್ಕಿಟ್ಟಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಹಾಗೆ ಈರುಳ್ಳಿ ಸಿಪ್ಪೆ, ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ವ, ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಬೇಗ ಸಿಪ್ಪೆ ಬಿಡಿಸ್ಬೋದು, ಹಾಗೆ ಒಡ್ಕೊಳಲ್ಲ ನೀರೊಳಗಡೆ ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ತಂಗಿ ಹೇಳಿದ ಟಿಪ್ಪು. ಮೊಟ್ಟೆ ಬೇಯೋಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೋಬೇಕು. ಸೊ ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ, ಸುಲಿದಿಟ್ಟಿರೋಂಥ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ನೀವು ಮಿಕ್ಸಿ ಜಾರ್ ಬಳಸದೆ ಕುಟ್ಟಣಿಗೆ ಇದ್ದರೆ ಅದರಲ್ಲೂ ಯೂಸ್ ಮಾಡ್ಕೋಬೋದು. ಅದರಲ್ಲೂ ತುಂಬ ಟೇಸ್ಟ್ ಬರುತ್ತೆ ಮಿಕ್ಸಿಗಿಂತ. ಇದಕ್ಕೆ ನೀರು ಯೂಸ್ ಮಾಡಬಾರ್ದು. ಸೊ ಗ್ರೈಂಡ್ ಆಗಿಲ್ಲ, ನೀಟಾಗಿ ಪೌಡ್ರ್ ಆಗಿಲ್ಲ ಅಂತಂದರೆ ಒಂದು 2 ಟೇಬಲ್ ಸ್ಪೂನ್ ನೀರು ಹಾಕೊಂಡ್ರೆ ಸಾಕು. ಸೊ ಮಿಕ್ಸಿಗೆ ಆಗಿದೆ ನೋಡಿ. ಇವಾಗ ಮೊಟ್ಟೆನೂ ಬೆಂದಿದೆ. ನೀರೆಲ್ಲ ಬಸ್ಕೊಂಡು ತಣ್ಣೀರಿಗೆ ಹಾಕಿ ತಣ್ಣಗಾದಾಗ ಸಿಪ್ಪೆ ಬಿಡಿಸ್ಕೊತಿದ್ದೀನಿ. ನಾರ್ಮಲಾಗಿ ಸಿಪ್ಪೆ ಬಿಡಿಸ್ಬೇಕಾದ್ರೆ ಒಂಥರ ಹಿಂಸೆ ಆಗುತ್ತೆ, ಬಿಡಲ್ಲ ಒಂದೊಂದು ಸಲ. ಆ ಟೈಮಲ್ಲಿ ಈ ಥರ ಒಂದು ಟಿಪ್ ಹೇಳ್ತೀನಿ ನಿಮಗೆ. ಒಂದು ಗ್ಲಾಸ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಾಡಿಸ್ಬಿಡ್ರಿ. ಆಮೇಲೆ ಈ ಥರ ಬರುತ್ತೆ, ಆವಾಗ ಈಸಿಯಾಗಿ ಸಿಪ್ಪೆ ಬಿಡಿಸ್ಕೋಬೋದು. ನಾನು ಅದೇ ಟ್ರಿಕ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಇದೆ ಅಂಥೇಳಿ. ನಿಮಗೆ ಆವಾಗಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಎಲ್ಲನೂ ಇದೇ ಥರ ಸುಲ್ಕೊತಿದ್ದೀನಿ. ಸೊ ನಿಮ್ಮೂರಲ್ಲಿ ಮೊಟ್ಟೆ ರೇಟು ಎಷ್ಟು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ನಾರ್ಮಲ್ ಮೊಟ್ಟೆನೇ 7 ರೂಪಾಯಿ ಇತ್ತು ಆವಾಗ. ಇವಾಗ 1 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ, 8 ರೂಪಾಯಿ. ಒಂದು ಮೊಟ್ಟೆಗೆ 8 ರೂಪಾಯಿ ಅಂತೆ. ಎಲ್ಲನೂ ಕಾಸ್ಟ್ಲಿ ಆಗ್ತಾಯಿತ್ತಲ್ವ, ಏನೂ ಪರ್ಚೇಸ್ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಅದಕ್ಕೇನಂತೀರ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಮೊಟ್ಟೆ ಸುಲಿದಿದ್ದು ಆಗಿದೆ. ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಸೊ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ, ನೀವು ಬೇಕು ಅಂತಂದರೆ ಕರಿಬೇವಿನ ಸೊಪ್ಪನ್ನು ಕಟ್ ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಹಾಕಿದ್ದೀನಿ. ಇದು ಬೇಗ ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ನೋಡಿ. ಫ್ರೈ ಆಗಿದೆ. ಇವಾಗ ಮಿಕ್ಸಿಗೆ ಹಾಕಿ ಇಟ್ಟಿರೋಂಥ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಎಣ್ಣೆಲೇ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀರು ಹಾಕೋಂಗಿಲ್ಲ. ಸೊ ಎಣ್ಣೆಲ್ಲೇ ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆದಮೇಲೆ ಬೇಯಿಸಿಟ್ಟಿರೋಂಥ ಮೊಟ್ಟೆ ಹಾಕಬೇಕು ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಮೊಟ್ಟೆ ಹಾಕಬೇಕು. ಇಟ್ಟಿರೋಂಥ ಮೊಟ್ಟೆನ ನಾನು ಚಾಕುದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ಈ ಥರ ಮಾಡ್ಕೊಂಡು ಹಾಕಿದ್ರೆ ಒಂದು ಸ್ವಲ್ಪ ಮೊಟ್ಟೆಗೂ ಉಪ್ಪು ಖಾರ ಎಲ್ಲ ಹತ್ತುತ್ತೆ. ಸೊ ಇವಾಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕಷ್ಟೇ, ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗ್ಬಿಡಿ. ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂತಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಫ್ ಮಾಡಬೇಕಷ್ಟೆ. ಸೊ ರೆಡಿಯಾಗೋಯಿತು ಬೆಳ್ಳುಳ್ಳಿ ಮೊಟ್ಟೆ ಖಾರ ರೆಸಿಪಿ. ತುಂಬಾ ರುಚಿಯಾಗಿರುತ್ತೆ. ಇದು ಆಂಧ್ರ ಸ್ಟೈಲ್ ಎಗ್ ಗಾರ್ಲಿಕ್ ಫ್ರೈ ಅಂತೇಳಿ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕಾಗಲಿ ಚಪಾತಿಗಾಗಲಿ ಏನಕ್ಕಾದರೂ ತಿನ್ಬೋದು. ಒಂದೇ ಥರ ಮೊಟ್ಟೆ ರೆಸಿಪಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ಟ್ರೈ ಮಾಡಿ. ಪಾಪುಗೆ ಮೊಟ್ಟೆ ಅಂದರೆ ತುಂಬಾ ಇಷ್ಟ. ನಾನು ಈ ರೆಸಿಪಿ ಮಾಡಿದ ತಕ್ಷಣವೇ ಅಮ್ಮ ಚೆನ್ನಾಗಿದೆ, ನನಗೆ ಒಂದಲ್ಲ 2 ಬೇಕಮ್ಮ ಮೊಟ್ಟೆ ಅಂತ ಹೇಳಿದ್ಲು. ಸೊ 2 ಹಾಕ್ಕೊಟ್ಟೆ, ತುಂಬ ಇಷ್ಟಪಟ್ಟು ತಿಂದ್ಲು. ಸೊ ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಲವ್ ಯು ಆಲ್.